ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾಮೀಜಿ ಹೇಳ್ತಾರೆ, ಖಂಡಿತ ಇದ್ದಾರೆ, ಬಹಳ ಜನ ಇದ್ದಾರೆ. ಜನಕ ಮಹಾರಾಜ ಈ ರೀತಿ ಇದ್ದ. ಅವನು ರಾಜ ಸಿಂಹಾಸನದ ಮೇಲೆ ಕುಳಿತ ಅರಸನಾದರೂ ತನ್ನ ಸಿಂಹಾಸನದ ಕುರಿತು, ಜಗತ್ತಿನ ಭೋಗ ವಸ್ತುಗಳ ಕುರಿತು, ತನಗೆ ಬಂದ ಹೊಗಳಿಕೆ, ಮಾನ ಸನ್ಮಾನ, ಕಿರೀಟಗಳ ಕುರಿತು ಅವನಿಗೆ ಯತ್ಕಿಂಚಿತ್ತೂ ರಸವಿರಲಿಲ್ಲ. ರಸವರ್ಜ್ಯಂ ರಸೋಪ್ಯಸ್ಯ. ಅವನು ನಿರಂತರ ಕರ್ಮ ಮಾಡಿದರೂ ಕೂಡ ಕರ್ಮದಿಂದ ನನಗೆ ಇಂಥ ಫಲ ಬೇಕು ಎಂದು ಇರಲೇ ಇಲ್ಲ. ಜನಕ ಮಹಾರಾಜ ಒಬ್ಬನೇ ಅಲ್ಲ, ಸೀತೆಯ ತಂದೆ ಜನಕ ಒಬ್ಬನೇ ಅಲ್ಲ. ಆ ಸಿಂಹಾಸನದ ಮೇಲೆ ಯಾರು ಯಾರು ಹಿಂದಿನಿಂದ ಕುಳಿತಿದ್ದಾರಲ್ಲ ಅವರೆಲ್ಲರ ಹೆಸರು ಜನಕ. ಅವರೆಲ್ಲರೂ ನಿಷ್ಕಾಮ ಕರ್ಮಯೋಗಿಗಳಾಗಿದ್ದರು. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಇತಿಹಾಸ ಕಾಲದಲ್ಲಿ ಕೂಡ ಅನೇಕರು ಇಂದಿಗೂ ಕೂಡ ಪರಿಪೂರ್ಣ ನಿಷ್ಕಾಮ ಭಾವದಿಂದ ಕರ್ಮಯೋಗವನ್ನು ಅಭ್ಯಸಿಸುವವರು ಇದ್ದಾರೆ, ಇದ್ದೇ ಇದ್ದಾರೆ. ಒಂದು ಜ್ವಲಂತ ಉದಾಹರಣೆ ಬುದ್ಧ. ಸ್ವಾಮೀಜಿ ನೀಡುವ ಉದಾಹರಣೆ ಬುದ್ಧ. ಜನಕನ ಉದಾಹರಣೆ ಭಗವದ್ಗೀತೆಯಲ್ಲಿ ಬರುತ್ತೆ. ಬುದ್ಧ ಹೇಗಿದ್ದ? ಅವನು ನಿಮಗೆ ದೇವರನ್ನು ನಂಬಿ ಅಂತ ಹೇಳಲಿಲ್ಲ. ಅವನು ನಿಮಗೆ ಇಂಥ ಫಿಲಾಸಫಿ ಓದಿ ಎಂದು ಹೇಳಲಿಲ್ಲ. ಅವನು ನಿಮಗೆ ಕೇವಲ ಬಿ ಗುಡ್ ಆ್ಯಂಡ್ ಡೂ ಗುಡ್, ಬಿ ಗುಡ್ ಆ್ಯಂಡ್ ಡೂ ಗುಡ್, ಒಳ್ಳೆಯವರಾಗಿ ಒಳ್ಳೆಯದನ್ನು ಮಾಡಿ, ಒಳ್ಳೆಯವರಾಗಿ ಒಳ್ಳೆಯದನ್ನು ಮಾಡಿ ಎಂದಷ್ಟೇ ಹೇಳಿದ. ನೀವು ದೇವರನ್ನು ನಂಬ್ತಿರೋ ಬಿಡ್ತಿರೋ ಬೇಕಾಗಿಲ್ಲ. ನೀವು ಇಂಥಿಂಥ ಗ್ರಂಥಗಳನ್ನು ಓದಿದ್ದೀರೋ ಬಿಟ್ಟಿದ್ದೀರೋ ಬೇಕಾಗಿಲ್ಲ. ನೀವು ಕೇವಲ ನಿಸ್ವಾರ್ಥರಾಗಿ ಇನ್ನೊಬ್ಬರಿಗೆ ಒಳಿತನ್ನು ಮಾಡುತ್ತಿದ್ದೀರಾ, ಅದಷ್ಟೇ ನನಗೆ ಬೇಕಾಗಿರುವುದು ಎಂದು ಹೇಳಿದ ಮಹಾನುಭಾವ ಬುದ್ಧ. ಬುದ್ಧ ಜಗತ್ತಿನ ಒಳಿತಿಗಾಗಿ ಎಂಥ ಪರಮ ಅನುಕಂಪೆಯಿಂದ ಕೂಡಿದ್ದ. ಆಕಾಶದಂತಹ ವಿಶಾಲವಾದ ಕರುಣಾಪೂರ್ಣ ಹೃದಯ ಅವನದ್ದು. ಸಾಗರದಷ್ಟು ಆಳವಾದ ಅನುಕಂಪೆಯಿಂದ ಕೂಡಿದ ದಯಾರ್ದ್ರ ಹೃದಯ ಅವನದ್ದು. ತಾನು ನಿರ್ವಾಣವನ್ನು ಪಡೆದದ್ದು, ಜೀವನದ ಗುರಿಯನ್ನು ತಲುಪಿದ್ದು 39ನೆಯ ವಯಸ್ಸಿನಲ್ಲಿ. ಆದರೆ ಅಲ್ಲಿಂದ ಮುಂದಿನ 45 ವರ್ಷಗಳವರೆಗೆ ಉತ್ತರ ಭಾರತದ ಊರಿನಿಂದ ಊರಿಗೆ, ಹಳ್ಳಿಯಿಂದ ಹಳ್ಳಿಗೆ ಸಂಚರಿಸಿ ತನಗಾಗಿ ಎಂದು ಏನನ್ನೂ ಬಯಸದೆ ಕೇವಲ ಬಿ ಗುಡ್ ಡೂ ಗುಡ್, ಬಿ ಗುಡ್ ಡೂ ಗುಡ್, ದ್ವೇಷಕ್ಕೆ ಪ್ರತಿಯಾಗಿ ಪ್ರೇಮವನ್ನು, ಅಸಹನೆಗೆ ಪ್ರತಿಯಾಗಿ ಪ್ರೇಮವನ್ನು, ಸ್ಪರ್ಧೆಗೆ ಪ್ರತಿಯಾಗಿ, ಈರ್ಷೆಗೆ ಪ್ರತಿಯಾಗಿ ಪ್ರೇಮವನ್ನು ಮಾನವತೆಗೆ ಹಂಚಿದ ಮಹಾನ್ ಋಷಿ, ಸಂತ, ಯೋಗಿ, ಕರ್ಮಯೋಗಿ ಬುದ್ಧ. ಸ್ವಾಮೀಜಿ ಹೇಳ್ತಾರೆ, ಬುದ್ಧ ಐಡಿಯಲ್ ಕರ್ಮಯೋಗಿ, ಆದರ್ಶ ಕರ್ಮಯೋಗಿ. ತನ್ನ ಇಡೀ ಜೀವನವನ್ನು, ಅದರ ಕಣ ಕಣವನ್ನು ಮಾನವತೆಯ ಮಂಗಳಕ್ಕಾಗಿ ತೇಯ್ದ ಪರಿಪೂರ್ಣ ನಿಸ್ವಾರ್ಥ ಚೇತನ ಬುದ್ಧ. ಕರ್ಮಯೋಗವನ್ನು ಹೇಗೆ ಪಾಲಿಸಬೇಕು, ಅದಕ್ಕೆ ನಮಗೇನಾದರೂ ಒಂದು ಉದಾಹರಣೆ ತೋರಿಸಿ, ಉದಾಹರಣೆ ಕೊಡಿ ಎಂದು ನೀವು ಕೇಳುವುದಾದರೆ ಬುದ್ಧ ಅದಕ್ಕೆ ಉದಾಹರಣೆ.
ಹೀಗೆ ಸ್ವಾಮಿ ವಿವೇಕಾನಂದರು 8 ಅಧ್ಯಾಯಗಳ ಮೂಲಕ 8 ಪ್ರವಚನಗಳ ಮೂಲಕ ಕರ್ಮಯೋಗದ ಕುರಿತಾದ ಸೂತ್ರಗಳನ್ನು, ಪ್ರಾಕ್ಟಿಕಲ್ ಪಾಯಿಂಟ್ಸನ್ನು, ಅನುಷ್ಠಾನಾತ್ಮಕ ಸಂದೇಶಗಳನ್ನು ನಮ್ಮ ಮುಂದೆ ಇಡ್ತಾರೆ. ನಾವು ಧ್ಯಾನ ಮಾಡ್ತೇವೋ ಗೊತ್ತಿಲ್ಲ, ನಾವು ಫಿಲಾಸಫಿ ಓದ್ತೇವೋ ಇಲ್ವೋ ಗೊತ್ತಿಲ್ಲ, ಭಕ್ತಿ ಸಾಧನೆಯನ್ನು ಮಾಡ್ತೇವೋ ಇಲ್ಲ ಗೊತ್ತಿಲ್ಲ, ಕರ್ಮ ಅಂತೂ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದಿಲ್ಲೊಂದು ಕೆಲಸವನ್ನು ನಾವು ಮಾಡಿಯೇ ಮಾಡ್ತೇವೆ. ಹಾಗಾದರೆ ನಾವು ಮಾಡುವ ಕರ್ಮವನ್ನು ಕರ್ಮಯೋಗವನ್ನಾಗಿ ಮಾಡುವ ಮೂಲಕ ನಾವು ಜೀವನದಲ್ಲಿ ನೀರಿನ ಆಗಿರುವವರು ಸಮುದ್ರವೇ ಆಗಬಲ್ಲೆವು. ತನ್ಮೂಲಕ ಜೀವನದಲ್ಲಿ ಧನ್ಯೋಸಿ ಕೃತಕೃತ್ಯೋಸಿ ಪಾವಿತಂ ತೇ ಕುಲಂ ತ್ವಯ, ಧನ್ಯರಾಗ್ತೇವೆ, ಕೃತಕೃತ್ಯರಾಗ್ತೇವೆ, ನಾವು ಜನಿಸಿದ ಕುಲ ಪಾವನವಾಗುತ್ತದೆ. ಆದ್ದರಿಂದ ಸ್ವಾಮೀಜಿ ನಮಗೆ ತೋರಿಸಿಕೊಟ್ಟಂತಹ ಕರ್ಮಯೋಗದ ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಪರಿಪಾಲಿಸುವಂತಾಗಲಿ. ಆ ಪರಿಪಾಲಿಸುವ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಅಂತರ್ದೃಷ್ಟಿಯನ್ನು ಶ್ರೀ ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರಿಗೆ ಕರುಣಿಸಲಿ ಎಂದು ಅವರ ಪಾದಪದ್ಮಗಳಲ್ಲಿ ನಿಮ್ಮೆಲ್ಲರಿಗಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ನಮಸ್ಕಾರ.